ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇವತ್ತಿನ ವ್ಲಾಗಲ್ಲಿ ಏನಪ್ಪ ವಿಶೇಷತೆ ಅಂದರೆ, ನಾನಿವತ್ತು ನಮ್ಮ ಮನೆಯಲ್ಲಿ ತುಳಸಿ ಹಬ್ಬವನ್ನು ನಾವು ಯಾವ ರೀತಿ ಆಚರಿಸ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ಚೆನ್ನಾಗಿದ್ದೀರಾ? ನಾವು ಇಲ್ಲಿ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಬನ್ನಿ, ಯಾಕೆ ಕಂಟಿನ್ಯೂ ಗಾಯತ್ರಿ ವ್ಲಾಗನ್ನು ಮಾಡಿಲ್ಲ, ನಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಂತಂದು ಹೇಳಿ ನೀವು ಕೇಳ್ಬೋದು. ಆಲ್ಮೋಸ್ಟ್ ಅಲ್ಲೂ ನಿಮಗೆ ಗೊತ್ತೇ ಇದೆ, ನನಗೆ ಕೋಲ್ಡ್ ಆಗಿಬಿಟ್ಟು ನನ್ನ ವಾಯ್ಸು ಕ್ಲಾರಿಟಿ ಇದ್ದಿಲ್ಲ. ಹಂಗಾಗ್ಬಿಟ್ಟು ನನಗೂ ಕೋಲ್ಡ್ ಆಗಿಬಿಟ್ಟು ಬರೀ ವಾಯ್ಸ್ ಒಂದೇ ಕ್ಲಾರಿಟಿ ಇದ್ದಿಲ್ಲ ಅಲ್ಲ ಸ್ನೇಹಿತರೆ. ಬಹುಶಃ ನನಗೆ ಆರಾಮಿದ್ದಿಲ್ಲ, ಹಂಗಾಗ್ಬಿಟ್ಟು ನಾನು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಇನ್ಮೇಲಿದ್ದ ಕಂಟಿನ್ಯೂ ನಾನು ನಿಮ್ಮ ಜೊತೆ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಫೈನಲಿ ಸ್ನೇಹಿತರೆ, ನಾನು ಕುಕ್ ಮಾಡುವಂಥ ಮನೆಯಿಂದ ಬಂದು ಇವಾಗ ಮನೆ ಮುಂದೆ ಸಗಣಿ ರಾಡಿಯನ್ನು ಹಾಕ್ತಾಯಿದ್ದೀನಿ. ಸಗಣಿ ರಾಡಿ ಹಾಕುವಂಥ ಉದ್ದೇಶ, ಏನೇ ಒಂದು ಪೂಜೆ ಮಾಡಲಿ, ಹಾಗೆ ಮನೆಯಲ್ಲಿ ಹಬ್ಬದ ವಾತಾವರಣ ಇರಲಿ, ನಾವು ಕಲರನ್ನು ಹಾಕ್ಬಿಟ್ಟು ಸಗಣಿ ರಾಡಿಯನ್ನು ಹಾಕೋದ್ರಿಂದ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಆಹ್ವಾನ ಹಾಕ್ತಾಳಂತಲೇ. ಫೈನಲಿ ಸ್ನೇಹಿತರೆ, ಇವತ್ತು ಪೂಜಾ ಸಾಮಗ್ರಿಗಳನ್ನು ತರೋದಕ್ಕೆ ಈಗ ಹೊರಗಡೆ ಹೊರಡಬೇಕು. ಇನ್ನೇನು ಇವಾಗ ಇದೆಲ್ಲ ಮುಗಿಸ್ಬಿಟ್ಟು ನಂತರ ನಾನು ಸ್ನಾನವನ್ನು ಮಾಡಿ ಹಾಗೆ ನಾಷ್ಟ ಮಾಡಿಬಿಟ್ಟು ಹೊರಗಡೆ ಹೋಗಬೇಕು. ಬನ್ನಿ ಸ್ನೇಹಿತರೆ, ಇವಾಗ ನಾಷ್ಟ ರೆಡಿಯಾಗಿದೆ. ನಮ್ಮ ಮಗಳು ಚಿರೋಟೆ ರವೆ ಉಪ್ಪಿಟ್ಟನ್ನು ಮಾಡಿದ್ದಾಳೆ. ಇದೇ ಬೆಸ್ಟು ಸ್ನೇಹಿತರೆ ಬೆಳಗಿನ ತಿಂಡಿಗೆ. ಹಂಗಾಗ್ಬಿಟ್ಟು ಚಿರೋಟೆ ರವೆ ಉಪ್ಪಿಟ್ಟನ್ನು ನಮ್ಮ ಮಗಳು ಮಾಡಿದ್ದಾಳೆ. ನೋಡಿ ಎಂಥ ಚೆಂದ ಉಂಟು. ಇವಾಗ ಫೈನಲ್ ಸಾಮಗ್ರಿಗಳನ್ನು ತರೋದಕ್ಕೆ ನಾವು ಬಜಾರ್ಗೆ ಹೋಗಬೇಕು ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ಕಿಕ್ಕಿರಿದ ಜನ ತುಂಬಿತ್ತು. ಹಂಗಾಗ್ಬಿಟ್ಟು ಬಜಾರಲ್ಲಿ ನಾವು ವಿಡಿಯೋ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಏನಕ್ಕಪ್ಪ ಅಂದರೆ ಫುಲ್ಲು ರಶ್ ಇತ್ತು ಸ್ನೇಹಿತರೆ. ಎಲ್ಲಿ ನೋಡಿದರೂ ಜನ. ಹಂಗಾಗ್ಬಿಟ್ಟು ನಾನು ಅಲ್ಲಿ ಬಜಾರ್ಗೆ ಹೋಗಿ ನಾನು ಪೂಜಾ ಸಾಮಗ್ರಿಗಳನ್ನು, ನೆಲ್ಲಿಕಾಯಿ ಆಗಿರ್ಬೋದು, ಬೆಟ್ಟದ ನೆಲ್ಲಿಕಾಯಿ, ಹುಣಸೆಕಾಯಿ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಬಾಳೆಕಂಬ ಹಾಗೆ ಏನು ತಗೊಳ್ಳೋದನ್ನು ನಾವು ತೋರಿಸ್ಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ. ಹಂಗಾಗ್ಬಿಟ್ಟು ನಾವು ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಂಗಾಗ್ಬಿಟ್ಟು ಮನೆಗೆ ಬಂದ್ವಿ. ನೋಡಿ ಸ್ನೇಹಿತರೆ, ಮನೆಗೆ ಬಂದ ನಂತರ ಈ ರೀತಿಯೆಲ್ಲ ನಾವು ಪೂಜೆ ತಯಾರಿಯನ್ನು ನಾನು ಬೇಗನೆ ನಮ್ಮ ಮನೆಯವರು ಹಾಗೆ ನನ್ನ ಮಕ್ಕಳು ನಾವು ಎಲ್ಲರೂ ಸೇರ್ಕೊಂಡು ನಾವು ಮಾಡಿದ್ದೀವಿ. ಇವಾಗ ಕಂಕಣವನ್ನು ಕಟ್ಕೊಂಡ್ಬಿಟ್ಟು ನಂತರ ಇವಾಗ ಮುತ್ತೈದರೆಲ್ಲ ಬಂದಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು ಅವ್ರನ್ನ ಕೂರಿಸ್ಬಿಟ್ಟು ನಾನು ತುಳಸಿ ಮಾತಿಗೆ ನಾನು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊತೀನಿ. ಅವ್ರು ಬಂದರೆಲ್ಲ ಅಮ್ಮನವರಿಗೆ ಕಳಸವನ್ನು ಬೆಳಗ್ಬಿಟ್ಟು ಉಡಿ ತುಂಬಿಸ್ಕೊಳ್ಳೋದಕ್ಕೆ ಕೂಡ್ತಾರೆ ಸ್ನೇಹಿತರೆ. ಅವ್ರನ್ನ ಕೂಡಿಸ್ಕೊಂಡ್ಬಿಟ್ಟು ನಾನಿವಾಗ ಪೂಜೆಯನ್ನು ಮಾಡ್ತೀನಿ ಸ್ನೇಹಿತರೆ. ಬನ್ನಿ. ಅವನ ಕೊಡಿ, ಕಪ್ ಕೂಡ ಕೊಡಲಿಲ್ಲ. ಎಲ್ಲಿ ಬಂದಿರ್ತೀನಿ ಮುಂದೆ ಇಡಮ್ಮ, ಮುಂದೆ. ಸ್ವಲ್ಪ ಪಾಯಸದ ಮುಂದೆ ಸರ್ಸಿಗೆ ಇಲ್ಲಿಡ ಅಂತ. ಸಾಕ್ಷವ ಏನಾಗಲ್ಲ ಹೇಳು, ಅದೇ ಅಂತ ಹೆಂಗ್ ಕೊಟ್ಟೋಳ ನೋಡ. ಬಿಡು
ಬ್ಯಾಸ್ ಹಿಡ್ಕರ್ ನೀವು ಹೋಗ್ಬಿಟ್ಟು ಸರಗ ಪಟಾಕಿ ಬರ್ರಿ ಬೆಳಗ್ರಿ ಇವತ್ತದ್ಲೇ ನೀನು ಹಚ್ಕೊಳದ್ರಾಗ ಬಗ್ಗೆ ಬೆಳಗ್ಬೇಕಪ್ಪ ಸ್ವಲ್ಪ ನೀನಂತ ತಗೊಂಡ್ ಬೆಳಗ್ ನೀನಂತ ತಗೊಂಡ್ ಬೆಳಗ್ ಪಟಾಕಿ ಮನೆಗೆ ಟಚ್ ಆಡ ಲಕ್ಷ್ಮಿ ಪಟಾಕಿ ಸರಿ ಇವಾಗ ಸ್ನೇಹಿತರೆ ಫೈನಲಿ ಪೂಜೆ ಎಲ್ಲ ಮುಗೀತು. ನಮ್ಮ ಮನೆಯವರು ದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಇದಾದ ನಂತರ ನಾನು ಮುತ್ತೈದೆಯವರು ಬಂದಿರಲ್ಲ ಸ್ನೇಹಿತರೆ, ಅವ್ರಿಗೆಲ್ಲ ಉಡಿ ತುಂಬುವಂಥ ಶಾಸ್ತ್ರವನ್ನು ಮಾಡುವ ಸ್ನೇಹಿತರೆ. ಇವಾಗ ಟೈಮ್ ಬಂದು ಸ್ನೇಹಿತರೆ ಈಗಾಗಲೇ 8:30 8:30 9 ಗಂಟೆ ಆಗ್ಲಿಕ್ಕೆ ಬಂದಿತ್ತು. ಏನಕ್ಕಪ್ಪ ಅಂದರೆ ಟೈಮ್ ಬೇರೆ ಆಗಿದ್ದರಿಂದ ನಾವು 7:30 ಮೇಲೆ ದ್ವಾದಶಿ ಕಲಿಯೋದ್ರಿಂದ 7:30 ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳುವಂಥದ್ದಿತ್ತು. ಹಂಗಾಗ್ಬಿಟ್ಟು ನಮ್ಮದು ಎಲ್ಲ ಪೂಜೆ ಮುಗಿಯೋತಟ್ಟಿಗೆ 8:30 ಆಗಿತ್ತು ಸ್ನೇಹಿತರೆ. ಹಂಗಾಗ್ಬಿಟ್ಟು ನಮ್ಮ ಟೈಮಿಗೆ ಅಟ್ ಎ ಟೈಮ್ಗೆ ಮುತ್ತೈದೆಯರೆಲ್ಲ ಕರೆಕ್ಟ್ ನಾವು ಹೇಳಿದ ಟೈಮ್ಗೆ ಬಂದರು ಸ್ನೇಹಿತರೆ. ನಾನು 5 ಮಂದಿಗೆ ಅಷ್ಟೇ ಹೇಳಿದ್ದೆ. ನನ್ನ ಪುಣ್ಯನ ಏನೋ ಗೊತ್ತಿಲ್ಲ, ಇವರು ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಇದೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಬಂದಿದ್ರು. ಹಂಗಾಗ್ಬಿಟ್ಟು ಅವ್ರನ್ನ ಕೂರಿಸಿದೆ. ಒಂದೇ ಟೈಮಿಗೆ 9 ಜನಕ್ಕೆ ಉಡಿ ತುಂಬುವಂಥ ಭಾಗ್ಯ ಅಂದರೆ ಪುಣ್ಯ ನನಗೆ ಸಿಕ್ತು ಅವತ್ತು. ನಮಗೆ ಅದೊಂಥರ ಖುಷಿನೇ ಅನಿಸ್ತು ನಮಗೆ. ನಾವು ಹೇಳಿದ 5 ಜನಕ್ಕೆ ನಮ್ಮ ಈ ಸಮಯಕ್ಕೆ ಅವರು ಕರೆಕ್ಟಾಗಿ ಉಡಿ ತುಂಬುವ ಟೈಮಿಗೆ ಅವ್ರು ಬಂದ್ರಲ್ಲ, ಲಕ್ಷ್ಮೀ ದೇವಿಯವರ ಬಂದರೆ ಅಂತಂದೇಳಿ ನಮಗೆ ತುಂಬಾ ಖುಷಿ ಆಯಿತು ನೋಡಿ. ಇವಾಗ ಫೈನಲಾಗಿ ನಾನು ಎಲ್ಲ ಮುಗಿಸಿಬಿಟ್ಟು ಸ್ನೇಹಿತರೆ, ಆಲೆ ಆ ಕಡೆ ಅಡುಗೆ ರೆಡಿ ಆಗ್ತಾಯಿತ್ತು. ನಮ್ಮ ಮಗಳು ಅಡುಗೆಯನ್ನು ರೆಡಿ ಮಾಡ್ತಾಯಿದ್ಲು. ಹೆಸರುಬೇಳೆ ಪಾಯಸ ಹಾಗೆ ಚಿತ್ರಾನ್ನ ಹಾಗೆ ವಡೆಗಳನ್ನು. ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಈ ಕಡೆ ವಿಡಿಯೋ ಇದ್ರಲ್ಲ ಸ್ನೇಹಿತರೆ ನನ್ನ ಮಗಳು, ಇನ್ನೊಬ್ಬ ಮಗಳು. ಹಂಗಾಗಿಬಿಟ್ಟು ಅಡುಗೆ ಮಾಡುವಂಥದ್ದನ್ನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ. ಉಡಿಯನ್ನು ತುಂಬಿಬಿಟ್ಟು ಹಾಗೆ ನಮಗೆ ಮುತ್ತೈದೆಯ ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಭಾಗ್ಯ ವರ್ಷದಲ್ಲಿ 3-4 ಸರಿ ನಮಗೆ ಸಿಗ್ಬೋದು. ಅದನ್ನು ನಾವು ತಪ್ಪದೆ ಮಾಡಬೇಕು ಸ್ನೇಹಿತರೆ. ನಮ್ಮ ಒಳಿತಿಗಾಗಿ ಯಾವ್ಯಾವ ಸಮಯದಲ್ಲಿ ನಮಗೆ ಸಿಗ್ಬೋದಪ್ಪ ಅಂದರೆ, ಒಂದು ದಸರಾ ಟೈಮಲ್ಲಿ ಸ್ನೇಹಿತರೆ, ಒಂದು ದೀಪಾವಳಿ ಹಾಗೆ ದಸರಾ ಹಾಗೆ ವರಮಹಾಲಕ್ಷ್ಮಿ ಹಾಗೆ ತುಳಸಿ ಹಬ್ಬದಲ್ಲಿ ಈ ರೀತಿ ಒಂದು 4 ಸರಿ ನಮಗೆ ಮುತ್ತೈದೆಯರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಸಮಯ ಸಿಗ್ತದೆ ಅಂತಲೇ ನಾವು ಹೇಳ್ಬೋದು. ಇವಾಗ ಬಂದು ಟೈಮ್ ಸ್ನೇಹಿತರೆ ಹತ್ತತ್ರ 9:30 ಆಗಿದೆ. ಇವಾಗ ಚಿತ್ರಾನ್ನವನ್ನು ಫೈನಲಿ ಚಿತ್ರಾನ್ನವನ್ನು ಎಲ್ಲ ಕೊತ್ತಂಬರಿಯನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ. ಚಿತ್ರಾನ್ನ ಆಗಿ ಬೋಂಡಗಳನ್ನು ಹಾಗೆ ಬಜ್ಜಿಗಳನ್ನು ಮಾಡಿದ್ವಿ. ನಂತರ ಇವಾಗ ಸ್ನೇಹಿತರೆ ತಾಟಿಗೆ ನೀನು ಅಪ್ಪಾಜಿಗೆ ಹಾಕ್ಕೊಡು ಅಂತ ಹೇಳ್ಬಿಟ್ಟು ನಾನು ಈ ಕಡೆ ನಮ್ಮ ಚಿಕ್ಕಮ್ಮನವ್ರನ್ನ ಕರೀಲಿಕ್ಕೆ ಹೋಗೋಣ ಅಂತೇಳಿ ನಾನು ಹೋಗ್ತಾಯಿದ್ದೀನಿ ನೋಡಿ. ಅವಳು ತಾಟಿಗೆ ಬಡಿಸ್ತಾ ಇದ್ದಾಳೆ ನೋಡಿ ಸ್ನೇಹಿತರೆ. ನಮ್ಮ ಚಿಕ್ಕಮ್ಮನವ್ರನ್ನ ಹಾಗೆ ನಾನು ಕರ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ನಮ್ಮ ಮಕ್ಕಳು ಅಂದರೆ ನಮ್ಮ ಭಾವನವ್ರ ಮಕ್ಕಳು, ನಾವೆಲ್ಲ ಬೆಳದಿಂಗಳ ಊಟವನ್ನು ಸವಿಯೋಣ ಬನ್ನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ